ಹಲೋ ಸ್ನೇಹಿತರೆ, ನಮಸ್ಕಾರ, ಅಸ್ಸಲಾಂ ವಲೈಕುಮ್. ಮಣಿ ದಮ್ ಬಿರಿಯಾನಿ ಅಂತ ತುಂಬ ಹೇಳ್ತಾರೆ ಜನ. ಅದಕ್ಕೆ ನಾನು ಕೂಡ ಇವತ್ತು ಮಣಿ ದಮ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಝೊಮ್ಯಾಟೋದಿಂದ. ಸೊ ನಾನು ಚಿಕನ್ ಮಸಾಲೆದಾರ್ ಬಿರಿಯಾನಿ ಮಾಡಿದ್ದೀನಿ, ಜೊತೆಯಲ್ಲಿ ಬೋನ್ಲೆಸ್ ಚಿಕನ್ 65 ಮಾಡಿದ್ದೀನಿ. ಬನ್ನಿ ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಮತ್ತು ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಚಿಕನ್ ಕಬಾಬ್ ಇರಬೇಕು. ಜೊತೆಗೆ ರೈತ ಕೊಟ್ಟಿದ್ದಾನೆ ಮತ್ತು ಚಿಕನ್ ಬಿರಿಯಾನಿ ಕೊಟ್ಟಿದ್ದಾನೆ. ಎಗ್ ಕಾಣ್ತಾ ಇದೆ ಮೇಲ್ಗಡೆಯಿಂದನೇ. ಮೋಸ್ಟ್ಲಿ ಗ್ರೇವಿ ಏನೂ ಕೊಟ್ಟಿಲ್ಲ ಅನಿಸುತ್ತೆ, ಗ್ರೇವಿ ಏನೂ ಕೊಟ್ಟಿಲ್ಲ, ಅಷ್ಟೇ ಐಟಮ್ಸ್ ಕೊಟ್ಟಿರೋದು. ಫಸ್ಟ್ ಚಿಕನ್ ಕಬಾಬ್ ಅನ್ಬಾಕ್ಸ್ ಮಾಡೋಣ. 4 ಪೀಸು ನೋಡಿ, 4 ಪೀಸ್ ಬೋನ್ಲೆಸ್ ಅಂತ ಕೊಟ್ಟಿದ್ದ. ನೋಡಿ ಯಾವ ಥರ ಇದೆ, ಪೀಸಸ್ಗಳಂತೂ ಚೆನ್ನಾಗಿ ಕಾಣ್ತಾ ಇದೆ, ಸಗದಾಗಿದೆ. ಈ 4 ಪೀಸ್ ಜೊತೆಯಲ್ಲಿ ಒಂದು ಲೆಮನ್ನು ಮತ್ತು ಈರುಳ್ಳಿ ಕೊಟ್ಟಿದ್ದಾನೆ. ಓಕೆ, ಇವಾಗ ಬಿರಿಯಾನಿ ಅನ್ಬಾಕ್ಸ್ ಮಾಡೋಣ. ಬಿರಿಯಾನಿ ಆಚೆ ಕಡೆಯಿಂದನೇ ಸಕ್ಕದಾಗಿ ಕಾಣ್ತಾ ಇದೆ. ನೋಡೋಣ ಒಳಗೆ ಯಾವ ಥರ ಇದೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಜೊತೆಯಲ್ಲಿ ಒಂದು ಗ್ರೇವಿ ಕೊಟ್ಟಿದ್ದಿದ್ರೆ ಸಕ್ಕದಾಗಿರೋದು ಬಿಡಿ. ಓಕೆ, ನೋಡಿ ಯಾವ ಥರ ಇದೆ. ನನಗಂತೂ ಸಕ್ಕದಾಗಿ ಕಾಣ್ತಾ ಇದೆ. ಗೊತ್ತಿಲ್ಲ ನಿಮಗೆ ಯಾವ ಥರ ಕಾಣ್ತಾ ಇದೆ ಅಂತ. ಪೀಸ್ಗಳು ಪರವಾಗಿಲ್ಲ ಕೊಟ್ಟಿದ್ದಾನೆ, ಒಂದು 4-5 ಪೀಸ್ ಕೊಟ್ಟಿದ್ದಾನೆ. ಒಂದು 6-7 ಪೀಸಸ್ ಕೊಟ್ಟಿದ್ದಾನೆ. ಓಕೆ, ಈಗ ಪ್ಲೇಟಿಗೆ ಹಾಕ್ಕೊಳ್ವಾ. ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. ಮೊಟ್ಟೆನ ಹಾಕ್ಕೊಂಬಿಡ್ತೀನಿ. ಓಕೆ ಓಕೆ ಸ್ನೇಹಿತರೆ, ರೈತ ಕೂಡ ಹಾಕ್ಕೊಂಡ್ಬಿಡೋಣ. ರೈತ ಕೂಡ ಚೆನ್ನಾಗಿದೆ ಸ್ನೇಹಿತರೆ, ಜಾಸ್ತಿ ನೀರೇನು ಹಾಕಿಲ್ಲ. ಕುಕ್ಕುಂಬರ್ ಆನಿಯನ್ ಹಾಕಿ ಮಾಡಿದ್ದಾರೆ ರೈತ. ನೋಡು ಟೇಸ್ಟ್ ಹೇಗಿರುತ್ತೆ ನೋಡು. ಓಕೆ, ಜೊತೆಯಲ್ಲಿ ಒಂದು ಕಬಾಬ್ ಹಾಕ್ಕೊಂಡ್ಬಿಡ್ತೀನಿ. ಜೊತೆಯಲ್ಲಿ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಲಿಂಬೆಹಣ್ಣು ಹಂಗೆ ಹಾಕ್ಕೊಂಬಿಡೋಣ. ಸಖತ್ತು. ಓಕೆ ಸ್ನೇಹಿತರೆ, ಇವಾಗ ಟ್ರೈ ಮಾಡೋಣ. ಕಾಣ್ತಾ ಇದೆ, ಟೇಸ್ಟ್ ಗೊತ್ತಿಲ್ಲ ಯಾವ ಥರ ಇದೆ ಅಂತ. ನೋಡೋಣ, ದೇವ್ರ ಹೆಸರು ಹೇಳ್ತಾ ಶುರು ಮಾಡೋಣ. ಚೆನ್ನಾಗಿದೆ ಸ್ನೇಹಿತರೆ. ಇದರಲ್ಲಿ ಏನಂದರೆ ಮಸಾಲೆ ತುಂಬ ಚೆನ್ನಾಗಿ ಹಾಕಿದ್ದಾನೆ. ಒಂಥರ ಸ್ಪೈಸಿ ಮತ್ತು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾನೆ, ಸಕ್ಕತ್ತಾಗಿದೆ. ಅದೇ ಥರ ಕಬಾಬು ಟ್ರೈ ಮಾಡಿ ನೋಡ್ತೀನಿ. ಕಬಾಬ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಕ್ವಾಂಟಿಟಿ ವೈಸ್ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ತೊಗೊಂಡು ತಿನ್ಬೋದು. ಬಟ್ ಒಂದು ಆರ್ಡ್ರ್ ಮಾಡಿದ್ರೆ ಒಬ್ಬರು ತಿನ್ಬೋದು ಅಷ್ಟೇ. ಬಿರಿಯಾನಿ ಮಾತ್ರ ಸಖತ್ತಾಗಿದೆ. ಇನ್ನೊಂದು ಬೈಟ್ ಟ್ರೈ ಮಾಡ್ತೀನಿ. ಸಖತ್ತಾಗಿದ್ರು, ಸೂಪರ್. ಇದೊಂಥರ ಹೈದರಾಬಾದಿ ದಮ್ ಬಿರಿಯಾನಿ ಥರನೂ ಅಲ್ಲ, ದೊಣ್ಣೆ ಬಿರಿಯಾನಿ ಥರನೂ ಅಲ್ಲ. ಟೇಸ್ಟೇ ಬೇರೆ, ಒಂದು ಟೈಪು ಆಂಧ್ರ ಬಿರಿಯಾನಿ ಅಂತ ಹೇಳ್ಬೋದು. ಆಂಧ್ರ ಬಿರಿಯಾನಿ ಥರ ಇದೆ ಇದು, ಕ್ಲೋಸ್ ಟು ಆಂಧ್ರ ಬಿರಿಯಾನಿ ಇದೆ. ಸಖತ್ತಾಗಿದೆ ಸ್ನೇಹಿತರೆ, ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟ್ರೈ ಮಾಡಿ. ಇದೇ ಥರದ ವೀಡಿಯೋಗಳು ಆಗ್ತಾ ಇರ್ತೀನಿ. ವೀಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.